ಹಾಯ್ ಹೆಲೋ ನಮಸ್ಕಾರ, ಟ್ರಿಯೋಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಚೆಟ್ಟಿನಾಡ್ ಪೆಪ್ಪರ್ ಚಿಕನ್ ಹೇಗೆ ಮಾಡೋದಂತ ನೋಡುವ ಬನ್ನಿ. ಮೊದಲಿಗೆ ಪೌಡರ್ ಮಾಡಿಟ್ಟುಕೊಳ್ಳುವ. ನಾನಿಲ್ಲಿ 4 ಟೇಬಲ್ ಸ್ಪೂನ್ ಕಾಳು ಮೆಣಸು, 3 ಟೇಬಲ್ ಸ್ಪೂನು ಕೊತ್ತಂಬರಿ, 2 ಟೇಬಲ್ ಸ್ಪೂನು ಜೀರಿಗೆ, 2 ಟೇಬಲ್ ಸ್ಪೂನು ಬಡೆಸೊಪ್ಪು ಹಾಗೆ 10 ಮೆಣಸು ತಗೊಂಡಿದ್ದೇನೆ. ಇದೆಲ್ಲವನ್ನು ಫ್ರೈ ಮಾಡುವ. ಲೋ ಫ್ಲೇಮ್ನಲ್ಲಿ ಫ್ರೈ ಮಾಡಿ. ಇದಕ್ಕೆ ಆಯಿಲ್ ಹಾಕಲಿಕ್ಕೆ ಇಲ್ಲ, ಡ್ರೈ ರೋಸ್ಟ್ ಮಾಡಬೇಕು ನಾವು ಇದನ್ನು. ಖಾರ ಬೇಕಿದ್ದರೆ ಇನ್ನು 5 ಮೆಣಸು ಸೇರಿಸಿಕೊಳ್ಳಿ. ಈಗ ರೋಸ್ಟ್ ಆಗಿದೆ, ಇದನ್ನೊಂದು ಪ್ಲೇಟಿಗೆ ಹಾಕುವ. ಅದು ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕಿ ಪುಡಿ ಮಾಡುವ. ನೋಡಿ, ಈ ಥರ ನೈಸ್ ಪೌಡರ್ ಆಗಬೇಕು. 4 ಟೇಬಲ್ ಸ್ಪೂನ್ ತುಪ್ಪ, ನಂತರ ಗರಂ ಮಸಾಲೆ, ಮತ್ತು 2 ಬಿರಿಯಾನಿ ಎಲೆ ಸ್ವಲ್ಪ ಫ್ರೈ ಮಾಡುವ. ಸಣ್ಣಗೆ ಕಟ್ ಮಾಡಿಟ್ಟ 8 ಈರುಳ್ಳಿ, ನಾನಿಲ್ಲಿ 8 ಈರುಳ್ಳಿ ತಗೊಂಡಿದ್ದೇನೆ. ಕಂದು ಬಣ್ಣ ಬರುವ ತನಕ ಫ್ರೈ ಮಾಡಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳುವ, ಫ್ರೈ ಮಾಡುವ. ಈಗ ಕಟ್ ಮಾಡಿದ 6 ಟೊಮೆಟೊ ಮಿಕ್ಸ್ ಮಾಡಿ. ಎರಡು ಟೇಬಲ್ ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಫ್ರೈ ಮಾಡಿ. ಸ್ವಲ್ಪ ಕರಿಬೇವು, ಕ್ಲೀನ್ ಮಾಡಿಟ್ಟ ಚಿಕನ್ ಹಾಕುವ. ನಾನಿಲ್ಲಿ 2 ಕೆಜಿ ಚಿಕನ್ ತಗೊಂಡಿದ್ದೇನೆ. ಎಲ್ಲ ಮಿಕ್ಸ್ ಮಾಡುವ. ರುಚಿಗೆ ತಕ್ಕಷ್ಟು ಉಪ್ಪು ನೋಡಿಕೊಂಡು ಹಾಕಿ. ಎಲ್ಲ ಮಿಕ್ಸ್ ಮಾಡುವ. ಹದಿನೈದು ನಿಮಿಷ ಬೇಯಲಿ. ಚಿಕನ್ ಬೆಂದಿದೆ. ಈಗ ಪುಡಿ ಮಾಡಿಟ್ಟುಕೊಂಡ ಪೌಡರ್ ಹಾಕುವ. ನಾನು 6 ಟೇಬಲ್ ಸ್ಪೂನ್ ಪೌಡರ್ ಹಾಕಿದ್ದೇನೆ, ನೀವು ನೋಡ್ಕೊಂಡು ಹಾಕಿ. ಖಾರ ಜಾಸ್ತಿ ಬೇಕಿದ್ದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಒಂದು 5 ನಿಮಿಷ ಮಸಾಲೆಯಲ್ಲಿ ಬೇಯಲಿ.
ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕುವ. ಚೆಟ್ಟಿನಾಡ್ ಪೆಪ್ಪರ್ ಚಿಕನ್ ರೆಡಿಯಾಗಿದೆ. ನೀವು ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ.